ಸಿನಿಮಾ ಎಷ್ಟೇ ಮಾಡಿದ್ರು ಎಷ್ಟೇ ವರ್ಷ ಕಳೆದ್ರೂ ಈ ರಿಲೀಸ್ ಆಗ್ಬೇಕಾದ್ರೆ ಎಲ್ಲ ಸಿನಿಮಾದಲ್ಲೂ ಒಂದು 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 ಭಯ ಇರುತ್ತೆ. ಅದೇನದು, ಅದು ನಿಯತ್ತಿನ ಭಯ. ಯಾಕಂದ್ರೆ ಮಾಡಿದ್ದೀವಿ, ಜನ ಚೆನ್ನಾಗಿ ತಗೊಂಡ್ಬಿಟ್ರೆ ಸಾಕು ಅನ್ನೋ ಒಂದು ಹಂಬಲ ಅಷ್ಟೇ. ಬಟ್ ಅಲ್ಟಿಮೇಟ್ಲಿ ಮನುಷ್ಯ ರೆಸ್ಪೆಕ್ಟ್ ಮಾಡ್ಬೇಕಲ್ಲ ಅದನ್ನ. ಅದರಲ್ಲಿ ಜಾತಿ ಏನ್ ಬಂತು, ಕಲರ್ ಏನ್ ಬಂತು? ನನಗ ಇವ್ರಿಬ್ಳಾರ್ ಮೇಲೆ ಭಯಂಕರ ಡೌಟ್ ಐತಿ. ನಂಬಿಕೆನೆ ಜೀವನ ಅಂತ ಯಾವನೊಬ್ಬ ಮಹಾನ್ ಬೇವರ್ಸಿ ಹೇಳೋಣ. ಯಾವನವನು? ಎಲ್ಲ ಬ್ಯೂಟಿಫುಲ್ ಸೋಲ್ಸ್ಗೆ ನಮಸ್ಕಾರ. ನಾನ್ ಶ್ರುತಿ ಶಂಕರ್. ಇವತ್ತು ನನ್ನ ಜೊತೆಗಿದ್ದಾರೆ ಸ್ಯಾಂಡಲ್ವುಡ್ ನ ಕಿಂಗ್, ಎನರ್ಜಿ ಕಿಂಗ್, ಅಣ್ಣವರ ಅಪ್ಪಟ ಪ್ರತಿರೂಪ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನನ್ನ ಹೆಸರು ನಾಗರಾಜು. ಕೈ ಮುಗಿರ್ಲ ಸರ್. ಇವನ ಹೆಸರು ಏನ್? ನನ್ನ ಹೆಸರು ಸೊ ನಾನು ಸಿಕ್ಕಾಬಿಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಒಂದು ವಿಷಯ, ಶಿವಣ್ಣ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಎರಡನೇದಾಗಿ ಇದೇ ಮಾರ್ಚ್ 8ಕ್ಕೆ ಎಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ದಮನಕ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ಶಿವರಾಜ್ ಕುಮಾರ್, ಪ್ರಭುದೇವ್ ಸರ್ ಹಾಗೇನೆ ಭಟ್ರ ಕಾಂಬಿನೇಷನ್ ಜುಗಲ್ಬಂದಿಯಲ್ಲಿ ಸಿನಿಮಾ ಬರ್ತಾ ಇದೆ. ಸೊ ಫಿಂಗರ್ ಕ್ರಾಸ್ಡ್. ನಾನು ಸೂಪರ್ ಎಕ್ಸೈಟೆಡ್ ಆಗಿರ್ಬೇಕಾದ್ರೆ ಶಿವಣ್ಣ ಎಷ್ಟು ಖುಷಿ ಆಗಿದ್ದಾರೆ, ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ ಅವ್ರ ಜೊತೆ ಮಾತಾಡೋಣ. ಸರ್ ಹೇಳಿ, ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ, ಪ್ಲಸ್ ಎಷ್ಟು ಸ್ಪೆಷಲ್ ಅನ್ಸುತ್ತೆ ನಿಮಗೆ ಸಿನಿಮಾ ಇದು? ಫಸ್ಟ್ ಪಾಯಿಂಟ್ ಇದು, ಫಸ್ಟ್ ಸ್ಪೆಷಲ್ ಫಿಲ್ಮ್. ಯಾಕಂದರೆ ಫಸ್ಟ್ ಟೈಮ್ ನಾನು ಯೋಗರಾಜ್ ಭಟ್ರ ಜೊತೆಲಿ ಅವ್ರ ಡೈರೆಕ್ಷನ್ಲಿ ಮಾಡ್ತಾ ಇರೋದು. ನಮ್ಮ ಒನ್ ಮೋರ್ ಥಿಂಗ್, ಪ್ರಭುದೇವ ಜೊತೆಲಿ ಫಸ್ಟ್ ಟೈಮ್. ಸೊ ಇಬ್ಬರು ನಮಗೆ ಒಂದೊಂದು ಕಣ್ಣಿದ್ದಂಗೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಡೂಯಿಂಗ್ ಕಾಂಬಿನೇಷನ್ ವಿತ್ ಅ ನೈಸ್ ಡೈರೆಕ್ಟರ್ ಆ್ಯಂಡ್ ನೈಸ್ ಆ್ಯಕ್ಟರ್, ಕೊರಿಯೋಗ್ರಾಫರ್ ಆ್ಯಂಡ್ ಡ್ಯಾನ್ಸರ್, ಪ್ಲಸ್ ಅ ನೈಸ್ ಹ್ಯೂಮನ್ ಬೀಯಿಂಗ್. ಸೊ ಪ್ರಭುದೇವ ಸರ್. ಸೊ ಮಾಡ್ತಿರೋದು ತುಂಬ ಎಕ್ಸೈಟೆಡ್ ಆಗಿದೆ. ಪಿಕ್ಚರ್ ರಿಲೀಸ್ ಆಗ್ತಿದೆ 8ಕ್ಕೆ, ಅದಕ್ಕೂ ಎಕ್ಸೈಟೆಡ್ ಆಗಿದೆ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಭಯನೂ ಇದೆ. ಅಂದರೆ ಜನ ಯಾವ ರೀತಿ ತಗೋಬೋದು ಅನ್ನೋದು. ಅದು ಸಿನಿಮಾ ಎಷ್ಟೇ ಮಾಡಿದ್ರು ಎಷ್ಟೇ ವರ್ಷ ಕಳೆದ್ರೂ ಈ ರಿಲೀಸ್ ಆಗ್ಬೇಕಾದ್ರೆ ಎಲ್ಲ ಸಿನಿಮಾದಲ್ಲೂ ಒಂದು 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 ಭಯ ಇರುತ್ತೆ. ಅದೇನದು, ಅದು ನಿಯತ್ತಿನ ಭಯ. ಯಾಕಂದ್ರೆ ಮಾಡಿದ್ದೀವಿ, ಜನ ಚೆನ್ನಾಗಿ ತಗೊಂಡ್ಬಿಟ್ರೆ ಸಾಕು ಅನ್ನೋ ಒಂದು ಹಂಬಲ ಅಷ್ಟೇ. ಇಟ್ಸ್ ನಾಟ್ ಅ ಡಿಸಪಾಯಿಂಟಿಂಗ್ ಫಿಲ್ಮ್. ಎಲ್ರಿಗೂ ಇಷ್ಟ ಆಗುತ್ತೆ. ಲವ್ಕೆ ಅಂತ ಇದೆ ಸಿನಿಮಾ. ಒಂದು ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಫೀಲ್ ಇದೆ. ಸೊ ಐ ಥಿಂಕ್ ಮಾರ್ಚ್ 8 ಅದು ಶಿವರಾತ್ರಿ ದಿನ ಬರ್ತಿರೋದು ನಮಗೆ ಅದು ಖುಷಿಯಾದ ವಿಷಯ. ಇನ್ ರೆಸ್ಟ್ ಲೆಫ್ಟ್ ಟು ದ ಪೀಪಲ್. ಓಕೆ, ಖಂಡಿತವಾಗ್ಲೂ ಜನ ನೆಚ್ಕೊಂಡು ನೋಡ್ತಾರೆ ಈ ಸಿನಿಮಾವನ್ನ. ಯಾಕಂದ್ರೆ ಟ್ರೈಲರ್, ಸಾಂಗ್ ಎಲ್ಲವೂ ಕೂಡ ಪ್ರಾಮಿಸಿಂಗ್ ಆಗಿದೆ. ಕರ್ನಾಟಕ ದಮನಕ ಈ ಹೆಸರನ್ನ ನಾವು ಯಾವತ್ತೂ ಇಲ್ಲಿ ತನಕ ಕೇಳಲೇ ಇಲ್ಲ. ಇದ್ರ ಅರ್ಥ ಏನು ಸರ್? ಈ ಹೆಸರು ಯಾರು ಇಟ್ರು ಸಿನಿಮಾಕ್ಕೆ? ಇದು ಆಕ್ಚುಲಿ ಜಾಟಕ ಟೇಲ್ಸ್ ಅಂತ ಪಂಚತಂತ್ರದಲ್ಲಿ ಬರುವಂತ ಒಂದು 2 ನರಿಗಳ ಹೆಸರು, ಕರ್ನಾಟಕ ದಮನಕ ಅಂತ. ಅದು ಬಹಳ ಕುತಂತ್ರಿ ನರಿಗಳು. ಸೊ ಇದು ಇದರಲ್ಲಿ ಬರೋ ಪಾತ್ರಗಳು ಕುತಂತ್ರಿ ಕ್ಯಾರೆಕ್ಟರ್. ಅಂದ್ರೆ ನೀವು ಮತ್ತೆ ಪ್ರಭುದೇವ್ ಸರ್ ಕುತಂತ್ರಿಗಳು ಅಂತ. ಓಕೆ, ಆ ತರ ಒಂದು ಕ್ಯಾರೆಕ್ಟರ್ ಬೇಸ್ ಆಗಿರುತ್ತೆ. ಅದಕ್ಕೆ ಕರ್ನಾಟಕ ದಮನಕ ಅಂತ ಹೇಳ್ತೀವಿ. ಅಂದ್ರೆ ಕುತಂತ್ರಿಗಳಂದ್ರೆ ಯಾವ ತರ ತೋರಿಸಿದಾರೆ ಸರ್ ನಿಮ್ಮನ್ನ? ನೋಡಿ. ಓಕೆ, ಇದಕ್ಕೆಲ್ಲ ಆನ್ಸರ್ ಮಾರ್ಚ್ 8ಕ್ಕೆ ಹೋಗಿ ಥಿಯೇಟರ್ ಅಲ್ಲಿ ನೋಡ್ಬೇಕು ನಾವು. ಓಕೆ, ಈಗ ಪ್ರಭುದೇವ್ ಸರ್ H2O ಮಾಡಿದ್ರು, 1, 2, 3 ಸಿನಿಮಾ ಮಾಡಿದ್ರು. ಆಫ್ಟರ್ ಅ ಲಾಂಗ್ ಗ್ಯಾಪ್ ನಿಮ್ ಜೊತೆ ಸಿನಿಮಾ ಮಾಡಿದ್ದಾರೆ. ಸೊ ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅನ್ನೋದು ಇಂಡಸ್ಟ್ರಿಗೆ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು. ಆ ಫ್ರೆಂಡ್ಶಿಪ್ ಸ್ಕ್ರೀನ್ ಮೇಲೆ ಹೇಗೆ ವರ್ಕೌಟ್ ಆಗಿದೆ? ಒಂದೊಳ್ಳೆ ಬದುಕು ಕೊಡುತ್ತಂತೆ. ನಮ್ಗೆ ಈ ಸಾವು ನೋಡಕ್ಕಾಗಲ್ಲ ಸರ್. ನಾವು ಸತ್ರು ನಮ್ಮಷ್ಟು ಚೆನ್ನಾಗಿ ಯಾವನು ಬದುಕಕ್ಕಾಗಲ್ಲ ಕಣೋ. ಐ ಥಿಂಕ್ 100% ನಾನು ಅದಕ್ಕೆ ಮಾತ್ರ ಗ್ಯಾರಂಟಿ ಕೊಡ್ತೀನಿ. ನೋಡಿದಾಗ ಯುಲ್ ನೋ ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು ಅನ್ನೋದು ಒಂದು ಕಾಣಿಸುತ್ತೆ. ಅಂದ್ರೆ ಅವರಿಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಒಂದು ತ್ಯಾಗ ಇರ್ಬೋದು, ಇಲ್ಲ ಪರ್ಪಸ್ ಆಫ್ ಲಿವಿಂಗ್. ನಾವಂದ್ರೆ ಒಂದು ಡೈಲಾಗ್ಲ ಬರುತ್ತೆ, ಅಂದ್ರೆ ಪ್ರಪಂಚದಲ್ಲಿ ನಮ್ಮಷ್ಟು ಚೆನ್ನಾಗಿ ಯಾರು ಬದುಕಕ್ಕಾಗಲ್ಲ. ರಿಯಲ್ ಲೈಫ್ ಅಲ್ಲೂ ಹಾಗೇನೆ ಅದು ಫಿಲ್ಮ್ ಡೈಲಾಗ್ ತುಂಬಾ ಚೆನ್ನಾಗಿದೆ. ಏನಾರ ಹೇಳ, ನಮ್ಮ ಲೈಫ್ನ ಯಾರು ನಮ್ಮಷ್ಟು ಚೆನ್ನಾಗಿ ಬದುಕಕ್ಕಾಗಲ್ಲ ಕಣ ಅಷ್ಟು. ಅಂದರೆ ದಟ್ ಫುಲ್ಫಿಲ್ಮೆಂಟ್ ಇಸ್ ದೇರ್. ಇವನ್ ದೋ ದೇ ಆರ್ ವೃತ್ತಿ ಕಳ್ಳನಾಗಿ ಬಂದ್ರೂ ಬಟ್ ಒಂದು ಸಮಾಧಾನ ಅಂದರೆ ಇಬ್ರಿಗೂ ನಮ್ಮ ಥರ ಯಾರೂ ಬದುಕಿಲ್ಲ ಅಂತ. ಐ ಥಿಂಕ್ ಕಥೆಯಲ್ಲಿ ಅದು ಬರೋ ಸನ್ನಿವೇಶ ತುಂಬ ಚೆನ್ನಾಗಿದೆ. ಸೊ ಆ ಡೈಲಾಗ್ ಬರೋ ರೀತಿಲಿ ಐ ಥಿಂಕ್ ಒಂದು ಎಮೋಷನಲ್ ಟಚ್ಲಿ ಫಿಲ್ಮ್ ಎಂಡ್ ಆಗುತ್ತೆ. ಬಟ್ ಲವ್ಲಿ ಫೀಲ್ ಇದೆ ಫಿಲ್ಮ್ಲಿ. ನೋಬಡಿ ವಿಲ್ ಎಕ್ಸ್ಪೆಕ್ಟ್, ಅಂದರೆ ಇಷ್ಟು ಏನೇ ಅದು ಮೊದಲನೇ ಪಿಕ್ಚರ್ ಥರ ಕಾಣಲ್ವಲ್ಲ ಇವರಿಬ್ಬರದು ಅನ್ನೋ ಥರ ಒಂದು ಕುತೂಹಲ ಬರುತ್ತೆ. ಈಗ ಪ್ರಭುದೇವ್ ಸರ್ ಕನ್ನಡ ಮಾತಾಡ್ತಾರೆ. ಅವರು ಒಂದು ಇಂಟರ್ವ್ಯೂ ಹೇಳಿದ್ರು, ನನ್ನ ಅಪ್ಪ ಅಮ್ಮನ ಜೊತೆ ಕನ್ನಡದಲ್ಲೇ ಮಾತಾಡ್ತೀನಿ ಅಂತ. ಆದ್ರೆ ಉತ್ತರ ಕನ್ನಡ ಸ್ಲ್ಯಾಂಗ್ ಇದೆಯಲ್ಲ ತುಂಬಾ ಕಷ್ಟ, ಅದ್ ನಮ್ಗೆ ಮಾತಾಡಕ್ ಬರಲ್ಲ. ಅಂತದ್ರಲ್ಲಿ ಅವ್ರು ಹೆಂಗ್ ಮ್ಯಾನೇಜ್ ಮಾಡಿದ್ರು? ಪ್ರಳಯಾಂತಕರು ಸರ್ ಇವರು. ಅದೊಂದು ದೊಡ್ಡ ಕಥೆ ಐತ್ರಿ. ಒಂಚೂರು ಅಡಿಕೆಲಿ ಕೊಡಲೇ ಕೂತ್ಕಲ್ಲ. ದೊಡ್ಡ ಕಥೆ ಅಂತ ಹೇಳ್ತಾವ್ರೆ. ಏನಂತ ನನ್ಗೆ ಅರ್ಥ ಆಗ್ಬೇಕಿಲ್ಲಿ ಫಸ್ಟ್.
ಮಗ ನೀವ್ ಅವ್ರಿಗೆ ಹೆಲ್ಪ್ ಇಲ್ಲ ಉತ್ತರ ಕರ್ನಾಟಕ ನಾವು ನಮ್ ಕ್ಯಾರೆಕ್ಟರ್ ಮಾತಾಡಲ್ಲ. ಹಾ ಓಕೆ. ಆ ಊರ್ಗ್ ಹೋಗ್ತಾರೆ. ಟ್ರೈಲರ್ ಅಲ್ಲಿ ಏನೋ ಒಂದ್ ನೋಡ್ದಾಗಿತ್ತು ಅಂದ್ರೆ ಅದು ಒಂದು ಅಲ್ಲಿ ಬರುತ್ತಲ್ಲ ಅದಕ್ಕೋಸ್ಕರ ಅವ್ರು ಮಾತಾಡಿದಾರೆ ಅಷ್ಟೇ. ಬೇರೆ ಇವಾಗ ನಿಶ್ವಿಕಾ ನಾಯ್ಡು ಮಾತಾಡ್ತಾರೆ, ಅವ್ರ ಪೇರು ಪ್ರಿಯಾನಂದ್ ಅವ್ರು ಮಾತಾಡ್ತಾರೆ. ಸೊ ಅಲ್ಲಿ ಒಂದೊಂದ್ಸತಿ ಆ ಭಾಷೆ ಮಾತಾಡ್ತಾರೆ. ನೀವು ಮಾತಾಡಲ್ಲ? ಇಲ್ಲ ನಾನು ಬೆಂಗಳೂರು, ಅವ್ರು ಮೈಸೂರು. ಓ, ಸಿನಿಮಾದಲ್ಲೂ ಹಂಗೇನಾ? ಹೌದು. ಓಕೆ. ಸೊ ನೀವಿಬ್ಬರು ಫ್ರೆಂಡ್ಸಾ ಏನು ಸಿನಿಮಾದಲ್ಲಿ? ನೋಡಿ, ಫ್ರೆಂಡ್ಸ್, ಬ್ರದರ್. ಓಕೆ. ಸೊ ಎಲ್ಲಾ ರೀತಿಯ ರಿಲೇಷನ್. ಮೋರ್ ದೆನ್ ದಟ್. ಓಕೆ. ಈಗ ನಮ್ ಭಟ್ರು ಕ್ಲಾಸ್ ಡೈರೆಕ್ಟ್ರು ಸರ್, ಅವ್ರ ಬಗ್ಗೆ ಹೇಳೋದೇ ಬೇಡ. ಅಪ್ಪು ಸರ್ ಜೊತೆ ಅವ್ರು ಸಿನಿಮಾ ಮಾಡಿದಾರೆ, ನಿಮ್ದು ಮತ್ತೆ ಅವ್ರ ಕಾಂಬಿನೇಷನ್ ಫಸ್ಟ್ ಸಿನಿಮಾ ಇದೆ. ಸೊ ಅವ್ರದ್ದು ಡೈರೆಕ್ಷನ್ ಹೆಂಗಂತ ಹೇಳಿದ್ರೆ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಅವರ ಲಿರಿಕ್ಸ್ ಎಲ್ಲ ನಮ್ ಸಿನಿಮಾದಲ್ಲೇ ಇದೆ. ನರಿಮಾನವ ನರಮಾನವ ಎಲ್ಲರೂ ಉತ್ತಮರಾದ್ರೆ ಅಧಮರು ಯಾರಾಗೋರು ಅಂತ. ನಾವೆಲ್ಲ ಡಿಕ್ಷನರಿ ತಗೊಂಡು ನೋಡ್ಬೇಕು, ಈಗ ಏನಪ್ಪ ಈ ಅಧಮ ಅಂದ್ರೆ ಅರ್ಥ ಅಂತ. ಈ ತರ ಸಿಕ್ಕಾಬಟ್ಟೆ ವರ್ಡ್ಸ್, ಬಳಸದೇ ಇರುವಂತ ವರ್ಡ್ಸ್ ಅನ್ನ ಅವ್ರು ಬಳಸ್ತಾರೆ ತುಂಬಾ. ಸೊ ಅವರ ಪದಗುಚ್ಛಗಳನ್ನ ಅರ್ಥ ಮಾಡ್ಕೊಡೋದು ನಿಮಗೆ ಕಷ್ಟ ಅನ್ಸಲ್ವಾ? ಇಲ್ಲ, ಬಟ್ ಮೀನಿಂಗ್ ಗೊತ್ತಾಗುತ್ತೆ. ಅವರೇ ಹೇಳ್ಬಿಡ್ತಾರೆ ಇದು ಮೀನಿಂಗ್ ಸರ್ ಅಂತ ಹೇಳ್ಬಿಡ್ತಾರೆ. ಅದರಿಂದ ಪ್ರಾಬ್ಲಮ್ ಅಲ್ಲ. ಬಟ್ ಅವರು ಸೌಂಡಿಂಗ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಆ ಟ್ಯೂನ್ಗೆ ಆ ಸೌಂಡ್ ಬರ್ಬೇಕಾದ್ರೆ ಅನ್ಸುತ್ತೆ ನಮ್ಗೆ ಬೇರೆ ಅಂತ ಅನ್ಸೋದಿಲ್ಲ. ಒಟ್ಟಾಗಿ ಕೇಳಕ್ ಚೆನ್ನಾಗಿದೆ. ಆಮೇಲೆ ಆಕ್ಚುಲಿ ಸಾಂಗ್ ನ ಆಳವಾಗಿ ಕೇಳ್ತಾ ನೀವು ಓಪನಿಂಗ್ ಸಾಂಗ್ ಅದು ಕರಟಕ ದಮನಕ ಸಾಂಗ್ ಕೇಳ್ದ ಇಡೀ ಸಿನಿಮಾ ಕತೆ ಅದರಲ್ಲಿದೆ. ಇಡೀ ಸಿನಿಮಾ ಕತೆ ಸೋಲ್ ಅದರಲ್ಲಿದೆ. ಸೊ ಅವರು ಹೆಂಗ್ ಬರೀತಾರೆ, ಯಾವಾಗ ಏನ್ ತರ ಸ್ಟ್ರೈಕ್ ಮಾಡ್ತಾರೆ ಗೊತ್ತಿಲ್ಲ. ಈಗ ಭಟ್ರು ಯಾವಾಗ್ಲೂ ಪ್ಲೇನ್ ಎಕ್ಸ್ಪ್ರೆಷನ್ ಕೊಡ್ತಾರೆ ಸರ್. ಹಿಂಗೇನೆ ಏನೇ ಆಗ್ಲಿ ಹಿಂಗೆ ನೋಡ್ತಾ ಇರ್ತಾರೆ. ಈ ಶಾರ್ಟ್ ಓಕೆನಾ, ನಾಟ್ ಓಕೆನಾ, ಇಂಪ್ರೂವೈಸೇಷನ್ ಬೇಕಾ, ಆತರ ಹೆಂಗೆ ಎಕ್ಸ್ಪ್ರೆಷನ್ ಅಲ್ಲಿ ಅವ್ರು ಹೇಳ್ತಾ ಇದ್ರು. ನಿಮ್ಮ ಮತ್ತೆ ಭಟ್ರು ಕಮ್ಯುನಿಕೇಶನ್ ಹೆಂಗ್ ಆಗ್ತಾ ಇತ್ತು? ಇಲ್ಲ, ಫಸ್ಟ್ಲಿಂದ ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅದರಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ನೋಡ್ಬೇಕಾದ್ರೆ ಅವ್ರು ಬಹಳ ಕಾನ್ಸಂಟ್ರೇಟಿವ್ ಇರ್ತಾರೆ. ಅಂದ್ರೆ ಬರೀ ನಮ್ಮ ಪಾತ್ರಗಳು ಮಾತ್ರ ನೋಡಲ್ಲ, ಔಟ್ ಸೈಡ್ ಬೇರೆ ಏನ್ ಮಾಡ್ತಾರೆ ಪ್ರತಿಯೊಂದು. ಅವ್ರ ಮೇಕಿಂಗ್ ಅದೇ ಒಂದು ಹೈಲೈಟ್ ಏನಂದ್ರೆ ಯಾವ ಕ್ಯಾರೆಕ್ಟರ್ ಡಿಸ್ಟರ್ಬ್ ಮಾಡಬಾರ್ದು. ಒಂದು ಕ್ಯಾರೆಕ್ಟರ್ ಮಾತಾಡ್ಬೇಕು, ಇನ್ನೊಂದು ಕ್ಯಾರೆಕ್ಟರ್ ಡಿಸ್ಟರ್ಬ್ ಮಾಡಬಾರ್ದು. ಇಲ್ಲ ಅವ್ರ ಕ್ಯಾರೆಕ್ಟರ್ ಮಾಡ್ಬೇಕು, ನಮ್ಮ ಕ್ಯಾರೆಕ್ಟರ್ ಡಿಸ್ಟರ್ಬ್ ಮಾಡಬಾರ್ದು. ಸೊ ಆ ರೀತಿ ಸೂಕ್ಷ್ಮವಾದ ಪಾಯಿಂಟ್ ಎಲ್ಲ ಭಾಳ ಚೆನ್ನಾಗಿ ನೋಟ್ ಮಾಡಿ. ಈ ಸಿನಿಮಾ ನೋಡಿದ್ರೆ ಜನ ರೂಟ್ ಅನ್ನ ಹುಡ್ಕೊಂಡು ಮತ್ತೆ ಅವ್ರ ಊರಿಗೆ ಹೋಗ್ತಾರೆ ಅಂತ ಒಂದು ಇಂಟರ್ವ್ಯೂ ನೀವೇ ಹೇಳಿದಿರಿ ಅಲ್ವಾ? 100%. ಯಾಕಂದ್ರೆ ಏನಾಗುತ್ತೆ, ಆ ಒಂದು ಪರಿಸ್ಥಿತಿ ಬಂದಾಗ ಬಿಟ್ಬಿಡ್ತಾರೆ ಊರ್ನ. ಹೌದು. ಆಮೇಲೆ ಓಕೆ, ಪರಿಸ್ಥಿತಿ ಬಂತು, ಕಷ್ಟಕ್ಕೆ ಬಂತು, ಹೋದ್ರು ಅಲ್ಲಿ. ಬಟ್ ಅದಕ್ಕಂತ ತಿರ್ಗಾ ಊರ್ನೇ ಮರ್ತು ಬಿಡ್ಬೇಕಂತ ಅಲ್ವಲ್ಲ. ಶುಡ್ ಕಮ್ ಬ್ಯಾಕ್. ಅದರಲ್ಲಿ ಸಂಪ್ರದಾಯ ಇರುತ್ತೆ, ಅವ್ರದೊಂದು ವಿಷನ್ ಇರುತ್ತೆ, ಹಿರಿಕರು ಅಂತ ಇರ್ತಾರೆ, ಅವ್ರದೊಂದು ರೂಲು, ಅವ್ರದೊಂದು ಆಸೆಗಳು, ಆಕಾಂಕ್ಷೆಗಳು, ದೇವ್ರನ್ನ ನಂಬೋರು. ಲಾಟ್ ಆಫ್ ಥಿಂಗ್ಸ್ ಆರ್ ಕಲ್ಚರಲಿ ಎಲ್ಲಾದ್ರೂ ದೇವ್ರ ಗಾಟ್ ಅಟ್ರಾಕ್ಟೆಡ್. ಸೊ ಕೆಲವು ಹಿರಿಯರೆಲ್ಲ ಬರಲ್ಲ. ಬಟ್ ಅವ್ರು ಹೆಂಗಾರ ಹೋಗ್ಲಿ ಅಂತ ಹೋಗ್ಬಿಡಕ್ಕಾಗತ್ತಾ? ಇಲ್ಲ. ನಾವೇನೇ ಹೋಗಿದ್ರು ಅವಾಗ ಬನ್ನಿ, ನಿಮ್ಮ ಒಂದು ಊರಿಗೆ ನಿಮ್ಮ ಅವಶ್ಯಕತೆ ಇದೆ. ಆ ರೂಟ್ ಮರಿಬಾರ್ದು. ಕರೆಕ್ಟ್. ನೀವು ಹೇಳ್ತಾ ಇದ್ರಿ ಚೆನ್ನೈಯಲ್ಲಿ ಅಪ್ಪಾಜಿ ಅವ್ರು ಇರ್ಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಒಲೆ ಉರಿತಾ ಇತ್ತು ಅಂತೆ. ಅದ್ರ ಅರ್ಥ ಬಂದವ್ರಿಗೆ ಎಲ್ರಿಗೂ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸ್ತಾ ಇದ್ರಿ ಅಂತ. ಸೊ ಅದನ್ನ ನಿಮ್ಮ ಮನೇಲೂ ಕೂಡ ನೀವು ಕಂಟಿನ್ಯೂ ಮಾಡ್ತಾ ಇದ್ರೆ, ನಾವು ಬಂದಾಗ ನಮ್ಗೆಲ್ರಿಗೂ ಊಟ ಕೊಟ್ರಿ. ಸೊ ಆ ತರ ಕಲ್ಚರ್ ಅನ್ನ ಪಾಸ್ ಆನ್ ಮಾಡುತ್ತೆ ಸಿನಿಮಾ ಅಂತ ಹೇಳ್ತೀರಾ ನೀವು? 100%. ಯಾಕಂದ್ರೆ ಎಲ್ಲಾದ್ರಲ್ಲೂ ಇದು ಏನಂದ್ರೆ, ಇವಾಗ ನಾವು ಮೊದಲಿಂದ ಮನೇಲಿ ನೋಡ್ಕೊಂಡ್ ಬಂದಿದ್ದು. ಸೊ ಮನೆಗೆ ಗೆಸ್ಟ್ ಬಂದಾಗ ಕಾಫಿ ತಿಂಡಿ ಕೊಡೋದು ಇಲ್ಲ. ಇವಾಗ ನಾವು ಇಂಟರ್ವ್ಯೂ ನಮ್ಮಲ್ಲೇ ಸೆಟ್ ಮಾಡಿದ್ದ ಊಟ ಹೊರಗಡೆಯಿಂದ ತರಿಸೋದು. ಯಾಕಂದ್ರೆ ಮನೆಗೆ ಬಂದವ್ರಿಗೆ ನಾವು ಊಟ ಆಗದೆ ಹೋಟ್ಲಿಂದ ತರಿಸೋದು ಎಷ್ಟು ಮಟ್ಟಿಗೆ ನ್ಯಾಯ? ಅದು ಅಪ್ಪಾಜಿ ಪಾಲಿಸಿ ಅದು. ಸೊ ಏನಾಗುತ್ತೋ ಅದು. ಸೊ ಈ ಮನೇಲಿ ಊಟ ಮಾಡ್ಬೇಕಂತಾಗ ಗೀತಾ ಅವ್ರು ಬಿಡಲ್ಲ. 100% ಸ್ವಲ್ಪ ವೆರೈಟಿ ಬೇಕು. ವೆಜಿಟೇರಿಯನ್ಸ್ ಬೇರೆ. ಅದೇ ಒಂದ್ ಮದ್ವೆ ಫಂಕ್ಷನ್ ಬಂದಾಗ ಆಯ್ತು, ಸ್ವೀಟ್, ಬಿರಿಯಾನಿ, ಅದು ಇದಂತ ಫುಲ್ ಐಟಮ್ಸ್ ಇತ್ತು. ಹೊಟ್ಟೆ ಫುಲ್ ನಾವು ತಿಂದ್ವಿ ಸರ್. ತುಂಬಾ ಚೆನ್ನಾಗಿತ್ತು ಫುಡ್. ಇನ್ನು ಸಿನಿಮಾದ ಬಗ್ಗೆ ಮತ್ತೆ ಮಾತಾಡೋಣ. ಒಬ್ರು ಕಾಮಿಡಿಯನ್, ಇನ್ನೊಬ್ರು ಸೀರಿಯಸ್ ಕಾಮಿಡಿಯನ್ ಸಿನಿಮಾದಲ್ಲಿದೆ. ಯಾರು ಯಾವ ಪಾತ್ರವನ್ನ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ನೀವಿಬ್ರು ಕೂಡ ಘಟಾನುಘಟಿ ನಟರು. ಸೊ ಸ್ಕ್ರೀನ್ ಪ್ರಿಫರೆನ್ಸ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಇಬ್ರಿಗೂ ಕೂಡ ಈಕ್ವಲ್ ಆಗಿ ಸ್ಕ್ರೀನ್ ಪ್ರಿಫರೆನ್ಸ್ ಕೊಡ್ಬೇಕು. ಆ ಹಿನ್ನೆಲೆಯಲ್ಲಿ ಇಬ್ರಿಗೂ ಈಕ್ವಲ್ ಆಗಿ ಪ್ರಿಫರೆನ್ಸ್ ಇದೆಯಾ? ಸಿನಿಮಾ ನೋಡಿ, ಎಲ್ಲದಕ್ಕೂ ಸಿನಿಮಾ ನೋಡಿ. ಏನಂದ್ರೆ 2 ಸಾಂಗ್ ಬಿಟ್ರೆ ಟೋಟಲಿ ಇಬ್ರು ಇಲ್ದೇ ಇಲ್ಲ ಒಂದು ಫ್ರೇಮ್. ಓ, ಥ್ರೂ ಔಟ್ ದ ಮೂವಿ ನೀವಿಬ್ರು ಒಟ್ಟಿಗೆ ಇರ್ತೀರಾ ನೋಡಿ.
ಅದೇ highlight. ಹಂಗಾರೆ ನಾನ್ ಇಲ್ಲಿ ಕೇಳ್ಬೇಕು, ಸಿನಿಮಾ ಅಂತ ಹೇಳಿದ್ರೆ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಹೇಗಿದೆ ಅಂತ ಕೇಳ್ತಾರೆ ಜನರಲಿ. ಹಂಗಾರೆ ನಾನ್ ಇವತ್ತು ಕೇಳ್ತೀನಿ ನಿಮ್ಮಿಬ್ರ ಕೆಮಿಸ್ಟ್ರಿ ಹೇಗಿದೆ ಅಂತ. ಅದೇ ಹಂಗೆ ಕೇಳ್ತೀರಾ ನೀವು. ಓಕೆ, ಸೊ ಹಂಗಿದೆ ಸಿನಿಮಾ. ಹಂಗಿದೆ ಅವ್ರಿಬ್ರು ಫ್ರೆಂಡ್ಶಿಪ್, ಅವ್ರಿಬ್ರು ಒಂದು ಏನು ಒಂದು 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 ಮಿಷನ್ಗೋಸ್ಕರ ಬರ್ತಾರೆ. ಆ ಮಿಷನ್ ಪರ್ಪಸ್ ಏನು ಹೇಳಿ ಕೇಳಿ ಇವ್ರನ್ನ ಕಳಿಸಿದ್ ಕರೆಕ್ಟ್, ಆ ಮಿಷನ್ಗೆ ಹೇಳಿ ಕೇಳಿ ಕಳ್ರು. ಸೊ ಅದು ನೀವು ಅದು ಪಿಕ್ಚರ್ ಬಂದು ನೋಡಿದಾಗ ಐ ಥಿಂಕ್ ಸೊ ಕಳ್ರು ಕುತಂತ್ರಿಗಳು 2 ಕ್ಲೂ ಬಿಟ್ಕೊಟ್ಟಿದ್ದಾರೆ. ನೋಡೋಣ ಇನ್ನೇನಿದೆ ಸಿನಿಮಾದಲ್ಲಿ ಅಂತ. ಈಗ ನಿಮ್ ಪೇರ್ ಯಾರಾಗ್ತಾರೆ? ಪ್ರಭುದೇವ್ ಸರ್ ಪೇರ್ ಯಾರ? ಪ್ರಿಯಾನಂದ್ ಅವ್ರು ನಮ್ಮ ಪೇರ್ ಮಾಡ್ತಾರೆ. ಓಕೆ, ಪ್ರಭು ಸರ್ಗೆ ನಿಶ್ವಿಕಾ. 4 ಜನನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತೀರಾ ಒಂದೇ ಒಂದೇ ಟೈಮ್ಗೆ 4 ಜನ? ಎಸ್. ಓಕೆ, ಸೊ ಆದ್ರೆ ಏನ್ ಸಂಬಂಧ, ಎಲ್ಲಿ ಹೇಗೆ ಗೊತ್ತಾಗ್ತೀರಾ ಅದ್ಯಾವುದು ನೀವು ಬಿಟ್ಕೊಳ್ತಾ ಇಲ್ಲ. ಇಲ್ಲ. ಓಕೆ, ಫೈನ್. ಇನ್ನು ಮೈಕಲ್ ಜಾಕ್ಸನ್ ಅಂತ ಹೇಳ್ತೀವಿ ಪ್ರಭುದೇವ್ ಸರ್ ಅನ್ನ. ನೀವೇನು ಡ್ಯಾನ್ಸ್ ಮಾಡೋದ್ರಲ್ಲಿ ಕಮ್ಮಿನೇ ಇಲ್ಲ. ನಮ್ ಕರ್ನಾಟಕದ ಮೈಕಲ್ ಜಾಕ್ಸನ್ ಶಿವರಾಜ್ ಕುಮಾರ್ ಸರ್ ಇದ್ದಾರೆ. ಸೊ ನಿಮ್ಮಿಬ್ರ ಡ್ಯಾನ್ಸಿಂಗ್ ಜುಗಲ್ಬಂದಿ ಸ್ಕ್ರೀನ್ ಅಲ್ಲಿ ನಾವು ನೋಡಿದೀವಿ. ನಿಮಗೆ ಅವರು ಕೊರಿಯೋಗ್ರಫಿ ಕೂಡ ಮಾಡಿದ್ದಾರೆ. ಅವ್ರ ಜೊತೆ ಡ್ಯಾನ್ಸ್ ಮಾಡೋದು ನಿಮಗೆ ಹೆಂಗ್ ಅನಿಸ್ತು? ಬಹಳ ಖುಷಿ ಕೊಡ್ತು. ಅಂದ್ರೆ ಈ ಮೇಡ್ ಬಿ ಸೋ ಕಂಫರ್ಟಬಲ್. ಆಮೇಲೆ ಹೆಂಗಿತ್ತು ಅಂದ್ರೆ ಅವರು ಜಾಲಿಯಾಗಿ ಮಾಡೋಣ ಸರ್, ಅವ್ರು ಬಂದು ಹೇಳಿದ್ದು ಟೆನ್ಷನ್ ಮಾಡ್ಕೊಂಡು ಏನಿಲ್ಲ ಸರ್, ಆರಾಮ ಮಾಡೋಣ, ಜಾಲಿಯ ಮಾಡ. ಡ್ಯಾನ್ಸ್ ಅಂದ್ರೆ ಎಂಜಾಯ್ ಮಾಡ್ಕೊಂಡು ಮಾಡ್ಬೇಕು. ಕರೆಕ್ಟ್. ಸೊ ಆ ಎಂಜಾಯ್ಮೆಂಟ್ ಕಾಣುತ್ತೆ ಸ್ಕ್ರೀನ್. ಓಕೆ, ಈಗ ಡೈರೆಕ್ಷನ್ ಮಾಡ್ತಾ ಇರ್ತಾರೆ ನಮ್ಮ ಭಟ್ರು. ಮಾಡ್ತಿರ್ಬೇಕಾದ್ರೆ ನಮ್ಮ ಪ್ರಭುದೇವ್ ಸರ್ ಒಂದ್ ಕಡೆ ಡೈರೆಕ್ಟರ್ ಕೂಡ ಹೌದು, ಕೊರಿಯೋಗ್ರಾಫರ್ ಕೂಡ ಹೌದು. ನೀವು 125ಕ್ಕೂ ಜಾಸ್ತಿ ಸಿನಿಮಾ ಮಾಡಿದೀರಾ, ಹಾಗಾಗಿ ಅನುಭವ ಇರುತ್ತೆ. ಈ ಸೀನ್ ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಇಂಪ್ರೂವೈಸೇಷನ್ ಒಂದಷ್ಟು ನೀವು ಆನ್ ಸ್ಪಾಟ್ ಹೇಳಿದಿದ್ಯಾ? ಹಂಗೇನು ಯಾವತ್ತೂ ಆಗಿಲ್ಲ. ಬಟ್ ಏನು ಸ್ವಲ್ಪ ಮೈನರ್ ಈ ಸೀನ್ ಕಂಟೆಂಟ್ ವೈಸ್ ಜಾಸ್ತಿ ಇರೋ ಜಾಗದಲ್ಲಿ ಬಟ್ ಸರ್ ನೋಡಿ ಇದು ಏನೋ ಸ್ವಲ್ಪ ನಾವು ಕೇಳಿ ಅದು ಬಂದ್ಬಿಟ್ಟು ಒಬ್ರಿಗೊಬ್ರು ಪರಸ್ಪರ ಅದು ಕಾಂಪ್ಲಿಮೆಂಟ್ ಮಾಡ್ಕೊ, ಅದು ಬೇಕೇ ಬೇಕು. ಯಾಕಂದ್ರೆ ಏನಾಗುತ್ತೆ ಲಾಸ್ಟ್ ಅವ್ರು ತೆಗೆದು ಕಟ್ ಮಾಡೋದಕ್ಕಿಂತ ಅವ್ರು ಆಮೇಲೆ ಹೇಳಿದ ಬೇಕಾದ್ರೆ ಹೇಳ್ಬೋದು ಸರ್, ಕಟ್ ಮಾಡಿ ಹಾಕೋದು ಬೇಡ ನೋಡಿ ಅಂತ ಹೇಳಿದಾಗ ಅದನ್ನು ಚೆನ್ನಾಗಿ ಬೇರೆ ತರ ಇಂಪ್ರೂವೈಸ್ ಮಾಡ್ತಾರೆ. ಅಂದ್ರೆ ಅಷ್ಟೇ ಹೊರತು ಇನ್ನೇನು ಮೇಜರ್ ಚೇಂಜಸ್ ಮಾಡುವಂತ ಲೆವೆಲ್ ಏನು ಇರಲಿಲ್ಲ. ಓಕೆ, ಸಿನಿಮಾ ಎಲ್ಲ ಆಲ್ಮೋಸ್ಟ್ ಹಳ್ಳಿ ಕಡೆ ಶೂಟ್ ಆಗುತ್ತಾ? ಆಯ್ತು, ಬೆಂಗಳೂರು ಶೂಟ್ ಮಾಡಿದೀವಿ, ನಾರ್ತ್ ಕರ್ನಾಟಕ ಶೂಟ್ ಮಾಡಿದ್ವಿ. ಓಕೆ, ಮ್ಯಾಕ್ಸಿಮಮ್ ನಾರ್ತ್ ಕರ್ನಾಟಕ. ಮ್ಯಾಕ್ಸಿಮಮ್ ಆಲ್ಮೋಸ್ಟ್. ಓಕೆ, ಈಗ ನಮ್ ಪಬ್ಲಿಕ್ ನೆಕ್ಸ್ಟ್ ಆಪ್ ಏನಿದೆ ಅದರ ಹೆಡ್ ಆಫೀಸ್ ಇರೋದು ಹುಬ್ಳಿಯಲ್ಲಿದೆ. ಸೊ ನಮ್ಗೆ ನಾರ್ತ್ ಕರ್ನಾಟಕ ಮಂದಿ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ. ಅವರಿಗೋಸ್ಕರ, ಉತ್ತರ ಕರ್ನಾಟಕದ ಮಂದಿಗೋಸ್ಕರ ಒಂದು ಈ ಸಿನಿಮಾದ ಡೈಲಾಗ್ ಅನ್ನ ಹೇಳ್ಬೋದಾ ಸರ್? ಒಂದು ಸ್ಮಾಲ್ ರಿಕ್ವೆಸ್ಟ್ ನಮ್ ಕಡೆಯಿಂದ. ಅಂದ್ರೆ ಡೈಲಾಗ್ ಅಂದ್ರೆ ಅದೇ, ಬಲರಾಜು ಹೇಳಿ ವಿರೂಪಾಕ್ಷು, ಜೀವನದಲ್ಲಿ ನಮ್ಮ ಥರ ಇಷ್ಟು ಸಂತೋಷವಾಗಿ ಯಾರು ಬದುಕಿಲ್ಲ ಕಣ, ಇವತ್ತೇ ಹೋಗ್ಬಿಡ್ಲಿ ಬಿಡು ಪ್ರಾಣ. ಸೂಪರ್. ನನಗೆ ಹಿಂಗ್ ಇಲ್ಲಿ ಕುತ್ಕೊಂಡೆ ಮೈ ಜುಮ್ ಅನಿಸ್ತಾ ಇದೆ. ಇಷ್ಟು ಹತ್ರದಲ್ಲಿ ಡೈಲಾಗ್ ಎಲ್ಲ ಕೇಳಿ ಥಿಯೇಟರ್ ಅಲ್ಲಿ ನೋಡಿದ್ರೆ ಅದ್ರ ವೈಬೇ ಬೇರೆ ಇರುತ್ತೆ. ಸೊ ವೀಕ್ಷಕರೇ, ತಪ್ಪದೆ ಮಾರ್ಚ್ 8ಕ್ಕೆ ಬಂದು ಈ ಸಿನಿಮಾ ಬಂದ ನೋಡ್ಬೇಕು. ನಿಮಗೆ ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆದ್ಮೇಲೆ ಏನ್ ಅನ್ನಿಸ್ತು ಸರ್? ಯಾಕಂದ್ರೆ 125ಕ್ಕೂ ಹೆಚ್ಚು ಸಿನಿಮಾವನ್ನ ನೀವು ಮಾಡಿದಿರಿ, ಬೇರೆ ಬೇರೆ ಜಾನರ್ ಸಿನಿಮಾ ಇದೆ. ಇದೊಂದು ಸಿನಿಮಾ ನಾನು ಟ್ರೈ ಮಾಡ್ಬೇಕಾಗಿತ್ತು ಲೈಫ್ ಅಲ್ಲಿ, ಇದೊಂದು ಬಾಕಿ ಇತ್ತು, ಅದನ್ನ ನಾನು ಮಾಡ್ಬಿಟ್ಟೆ ಅಂತ ಏನಾದ್ರು ಖುಷಿ, ಆತ್ಮತೃಪ್ತಿ ಅಂತ? ಹಂಗಂತಲ್ಲ, ಇವಾಗಿನ ನಾನು ಇವಾಗೊಂದು 7-8 ಇಯರ್ಸ್ ಅಂದ್ರೆ ನಾನು ಬಂದಿದ್ದ ಪಿಕ್ಚರ್ ಕಂಪೇರ್ ಮಾಡಿದ್ರೆ ಎಲ್ಲ ಸ್ವಲ್ಪ ಗ್ರೇ ಶೇಡೆಡ್, ಸ್ವಲ್ಪ ಆಕ್ಷನ್, ಚೂರು ರಫ್ ಅಂಡ್ ಟಫ್ ರೋಲ್ಸ್ ಇತ್ತು. ಬಟ್ ಇದು ಒಂದು ಸ್ವಲ್ಪ ಸಾಫ್ಟ್, ಎಲ್ಲಿ ಬೇಕೋ ರಫ್ ಅಲ್ಲಿದೆ. ಬಟ್ ಪಕ್ಕ ಈ ಕಾಮಿಡಿಗೆ ಚೂರು ಒತ್ತಡ ಕೊಟ್ಟು, ಆ ಕನ್ನಿಂಗ್ನೆಸ್ ಒತ್ತಡ ಕೊಟ್ಟು ಒಂದು ವಿಭಿನ್ನವಾದ ಫಿಲ್ಮ್ ಆಗುತ್ತೆ. ಯಾಕಂದ್ರೆ ಕ್ಲೀನ್ ಶೇವ್, ದಾಡಿ ಮೀಸೆ ಬಿಟ್ಕೊಂಡಿಲ್ಲ. ಸೊ ಇದು ಸ್ವಲ್ಪ ಕ್ಲೀನ್ ಆಗಿ ಎಲ್ಲ ಇದು ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ವಿಶೇಷತೆ ಅಂತ. ಕಳ್ಳ ಆದ್ರೂ ಕ್ಲೀನ್ ಶೇವ್ ಆಗಿ ನೀಟಾಗಿರೋದು, ಕಳ್ಳ ಅಂತ ಗೊತ್ತಾಗ್ಬಾರ್ದು ಆತರ. ಓಕೆ, ಎಲ್ಲಾ ಸಿನಿಮಾದಲ್ಲೂ ನಿಮ್ಮನ್ನ ಅಭಿಮಾನಿಗಳು ಆರಾಧನೆ ಮಾಡ್ತಾರೆ ಹೀರೋ ಅಂತ. ಆದ್ರೆ ಈ ಸಿನಿಮಾದಲ್ಲಿ ನಿಮ್ಮನ್ನ ಕಳ್ಳನಾಗಿ ತೋರಿಸಿದಾರೆ. ನಿಮ್ಮನ್ನ ಫಾಲೋ ಮಾಡ್ಬೇಕು ಬೇಡ ಹಂಗಾದ್ರೆ? ನೀವು ನೋಡಿ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಓಕೆ, ಎಲ್ಲದಕ್ಕೂ ಸಿನಿಮಾ ನೋಡಿ ಅಂತಾನೆ ಹೇಳ್ಬಿಟ್ರೆ ಕಥೆನೇ ಹೇಳ್ಬಿಟ್ರೆ ಫುಲ್ ಪಿಕ್ಚರ್ ಕಥೆನೇ ಹೇಳ್ತಾರೆ. ಒನ್ ಲೈನ್ ಸ್ಟೋರಿ ಹೇಳಿ ಸರ್ ಅಟ್ ಲೀಸ್ಟ್. ಅದೇ, ಇಬ್ರು ಕಳ್ಳರಿದ್ರು ಒಂದಿಬ್ರು ಕಳ್ಳರಿದ್ರು, ಅವ್ರು ಬಂದ್ರು, ಕಳ್ತನ ಮಾಡ್ತಾ ಇದ್ರು, ಹೋಗ್ತಾ ಇದಾರೆ, ಒಂದ್ ದಾರಿಗೆ ಹೋಗ್ತಾ ಇದಾರೆ. ಒಂದ್ ದಾರಿಲಿ ಹೋಗ್ದಾಗ ಯಾರ್ಯಾರೋ ಸಿಗ್ತಾರೆ, ಏನೇನೋ ಸಂಬಂಧಗಳು ಬೆಳ್ಕೊಳ್ತವೆ, ಏನೇನೋ ಪ್ರಾಬ್ಲಮ್ಗಳಿದೆ. ಅದ್ ಏನ್ ಮಾಡ್ತಾರೆ, ಆ ಪ್ರಾಬ್ಲಮ್ಗೆ ಅವ್ರು ಸಾಥ್ ಕೊಡ್ತಾರ ಇಲ್ವಾ ಅನ್ನೋದೇ ಕತೆ. ಓಕೆ, ಇನ್ನು ಸಿನಿಮಾದಲ್ಲಿ ಫೈಟ್ಸ್ ಇದೆಯಾ? ಇದೆ, ಆಕ್ಷನ್ ಇದೆ, ಸಾಂಗ್ಸ್ ಇದೆ, ಆಕ್ಷನ್ ಇದೆ, ಎಲ್ಲ ಇದೆ. ಓಕೆ, ಈಗ ನಿಮ್ಮಿಬ್ರ ಕಾಸ್ಟ್ಯೂಮ್ಸ್ ನೋಡ್ತಾ ಇದ್ದೆ, ನೀವಿಬ್ರು ಮ್ಯಾಚಿಂಗ್ ಸಾಂಗ್ ಅಲ್ಲೂ ನೋಡಿದೀನಿ ನಾನು. ಇಂಟರ್ವ್ಯೂಸ್ ಹೋದ್ರು ಸಾಕು ಎಲ್ಲಾ ಕಡೆ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀರಾ. ಏನ್ ನಿಮ್ ಪ್ರೊಡ್ಯೂಸರ್ ಮಾಡ್ಕೊಟ್ಟಿದಾರ ಅಥವಾ? ಇಲ್ಲ, ಅದು ಗೊತ್ತಿಲ್ಲದೆ ಆಗಿರೋದಷ್ಟೇ. ಹೌದಾ? ಓಕೆ, ಸಾಂಗ್ ಅಲ್ಲೂ ಚೆನ್ನಾಗಿದೆ ಕಾಸ್ಟ್ಯೂಮ್ಸ್ ಎಲ್ಲ. ವಿ ಹರಿಕೃಷ್ಣ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಮತ್ತೆ ಶಂಕರ್ ಮಹಾದೇವನ್ ಅವರು ಹಾಡು ಹೇಳಿದ್ದಾರೆ.
ಸೊ ಇವರೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಈ ಇಡೀ ಕ್ರ್ಯೂ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇ ಒನ್ ಆಫ್ ಬೆಸ್ಟ್ ಟೆಕ್ನಿಕಲ್ ಟೀಮ್ ಅಂತ ಹೇಳ್ತೀನಿ. ಕ್ಯಾಮ್ರಾಮನ್ ಸಂತೋಷ್ ರಾಯಪ್ರಸಾದ್ಜಿ ಅವರು, ಮ್ಯೂಸಿಕ್ ವಿ ಹರಿಕೃಷ್ಣ, ಯೋಗರಾಜ್ ಭಟ್ ಅವರು ಸಾಹಿತ್ಯ, ಸಂಭಾಷಣೆ ಹಾಗೂ ಸ್ಕ್ರೀನ್ ಪ್ಲೇ ಎಲ್ಲ ಹರಿಕೃಷ್ಣ ಮ್ಯೂಸಿಕ್. ನಾವು ಪ್ರಭುದೇವ್ ಅವರು, ಪ್ರಿಯಾನಂದ್, ನಿಶ್ವಿಕಾ ನಾಯ್ಡು ಅವರು, ರವಿಶಂಕರ್, ರಂಗಾಯಣ್ ರಘು, ದೊಡ್ಡಣ್ಣ, ತನ್ಕಾಲ್ ಬರ್ನಿ ಅವರು, ಕಾಮಿಡಿನ ನಯನ, ಜಿ ಬಿರಾದರ್, ಆಲ್ಮೋಸ್ಟ್ ಸಾಕಷ್ಟು ಕ್ರೂ ಮಾಡಿದ್ದಾರೆ. ಶ್ರುತಿ ಅವ್ರ ಮದರ್ ರಾಧಮ್ಮ ಅಂತ, ರಾಕ್ಲೈನ್ ವೆಂಕಟೇಶ್ ಅವರು. ಐ ಥಿಂಕ್ ಸ್ಟಾರ್ ಕಾಸ್ಟ್ ಒಂಥರ ದೊಡ್ಡ ಸ್ಟಾರ್ ಕಾಸ್ಟ್. ಐ ಥಿಂಕ್ ಇಟ್ಸ್ ಅ ಬಿಗ್ ಸ್ಟಾರ್ ಕಾಸ್ಟ್, ಸ್ಟಾರ್ ಕ್ರೂ ಎಲ್ಲ. ಟೆಕ್ನಿಕಲ್ ಟೀಮ್ ಇವರೆಲ್ಲ ಭಾಳ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಆ್ಯಂಡ್ CG ತುಂಬ ಚೆನ್ನಾಗಿದೆ. ಸೊ ಇದು ಸಿನಿಮಾದಲ್ಲಿ ಬಂದು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅದೆಷ್ಟು ಸುಂದರವಾಗಿ ಅವ್ರು ತೋರಿಸಿದ್ದಾರೆ. ಆ ಕರಿಮಣ್ಣು, ಆ ಒಂದು ಏನಂತೀವಿ, ಆ ಕರಿಮಣ್ಣಿನ ಬಿಸಿ ನೀವು ಕೂತ್ಕೊಂಡಾಗ ಅದು ಫೀಲ್ ಆಗುತ್ತೆ. ಐ ಥಿಂಕ್ ಟೋಟಾಲಿಟಿ ಒಳ್ಳೆ ಟೆಕ್ನಿಕಲ್ ಟೀಮ್ ತುಂಬ ಚೆನ್ನಾಗಿ. ಓಕೆ, ಈಗ ಒಂದು ಪರ್ಸ್ನಲ್ ಪ್ರಶ್ನೆ ಕೇಳ್ತೀನಿ ಸರ್ ನಿಮಗೆ. ಇಷ್ಟು ಸಿನಿಮಾ ಮಾಡಿದ್ದೀರಾ, ಇಷ್ಟು ದೊಡ್ಡ ನಟರಾಗಿದ್ದೀರಾ, ಹಿರಿಯ ನಟರಾಗಿದ್ದೀರಾ, ಆದ್ರೂ ಇಷ್ಟು ಡೌನ್ ಟು ಅರ್ತ್ ಹೇಗಿರೋದಿಕ್ ಸಾಧ್ಯ ಸರ್? ಏನಿಲ್ಲ ಆ ಥರ ಎಲ್ಲರೂ ಹೇಳ್ತಾರೆ ಏನ್ ಮಾಡಿ ಡೌನ್ ಟು ಈಗ ಎಕ್ಸಾಂಪಲ್ ನಾನು ನಿಮ್ಮನ್ನ ಬಂದು ಮಾತಾಡ್ಸಿದಾಗ ನೀವು ಆತ್ಮೀಯವಾಗಿ ಮಾತಾಡ್ತೀರಿ, ಹೃದಯದಿಂದ ಮಾತಾಡ್ತಾರೆ, ಅಯ್ಯೋ ಮಾತಾಡ್ಬೇಕು ಅಂತ ಮಾತಾಡ್ಸಲ್ಲ. ಸೊ ಅದನ್ನ ಡೌನ್ ಟು ಅರ್ತ್ ಅನೇ ಹೇಳ್ತೀವಿ. ಈಗ ಅದೇನು ನಾವು ಬೆಳೆದಿದ್ದ ರೀತಿನೇ ಆ ಥರ ಅಷ್ಟೇ. ಇಟ್ಸ್ ನಾಟ್ ದಟ್. ಅಂದರೆ ಒಂದು ಹ್ಯೂಮನ್ ಅರ್ಥ ಮಾಡ್ಕೋಬೇಕಷ್ಟೇ. ಅದ್ರಲ್ಲಿ ಏನಿದೆ ತಪ್ಪು? ನನ್ನ ವಾದ ಅದನ್ನು. ಆಫ್ಟರ್ ಆಲ್ ವಿರ್ ಆಲ್ ಹ್ಯೂಮನ್ಸ್. ಏನೇ ಒಂದು ಬೇರೆ ಸ್ಟಾರ್ಡಮ್ ಕೊಟ್ಟಿರ್ಬೋದು ಅಷ್ಟೇ ಹೊರತು, ಅದು ಬಿಟ್ಟರೆ ಒಬ್ಬರೊಬ್ರು ಮನುಷ್ಯ ಅರ್ಥ ಮಾಡ್ಕೋಬೇಕಲ್ಲ, ಪರಸ್ಪರ ಅಲ್ಲ. ಎಲ್ಲರೂ ಊಟ ಮಾಡ್ತೀವಿ, ವಿ ಬ್ರೀದ್, ವಿ ಡ್ರಿಂಕ್ ವಾಟರ್, ಎಲ್ಲ ಅದೇ ತಾನೆ. ಸ್ವಲ್ಪ ಎಲ್ಲರೂ ಎಂಜಾಯ್ ಮಾಡ್ತೀವಿ ಲೈಫ್ನ. ಅಂದರೆ ಒಂದು ಬೇರೆ ರೀತಿ ಎಂಜಾಯ್ ಮಾಡ್ತೀವಿ. ಬಟ್ ಅಲ್ಟಿಮೇಟ್ಲಿ ಮನುಷ್ಯ ರೆಸ್ಪೆಕ್ಟ್ ಮಾಡ್ಬೇಕಲ್ಲ ಅದನ್ನು. ಅದರಲ್ಲಿ ಜಾತಿ ಏನು ಬಂತು, ಕಲರ್ ಏನು ಬಂತು, ಏನಿಲ್ಲ. ಟ್ರೂ ಸರ್, ನಿಜ, ಅಕ್ಷರಶಃ ಸತ್ಯವಾದಂತ ಮಾತು. ನಿಮ್ಮ ಹತ್ರ ಕಲಿಯುವಂಥದ್ದು ತುಂಬಾ ಇದೆ. ಅದಕ್ಕೆ ನಿಮ್ಮನ್ನ ಅಭಿಮಾನಿಗಳು ಆರಾಧನೆ ಮಾಡ್ತಿರುವಂತದ್ದು, ಪೂಜಿಸ್ತಾ ಇರುವಂತದ್ದು. ನನಗಂತೂ ನಿಮ್ ಜೊತೆ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ವೀಕ್ಷಕರೇ, ಫಿಂಗರ್ ಕ್ರಾಸ್ಡ್ ಆಗಿದೆ. ಇದೇ ಮಾರ್ಚ್ 8ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಪ್ಪದೇ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡ್ಬೇಕು. ಶಿವಣ್ಣ, ತುಂಬಾ 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 ಕೋಟಿ ವಂದನೆ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಕ್ಕೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಶಿವರಾಜ್ ಕುಮಾರ್ ಅವರ ಮಾತಾಗಿತ್ತು. ನೀವು ತಪ್ಪದೇ ಇದೇ ಮಾರ್ಚ್ 8ಕ್ಕೆ ಥಿಯೇಟ್ರಿಗೆ ಹೋಗಿ ಕರಟಕ ದಮನಕ ಸಿನಿಮಾನ ನೋಡ್ಬೇಕು ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಎಪಿಸೋಡ್ ಅಲ್ಲಿ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.